ನನಗೆ 25 ಮತ ಕೊಟ್ಟು ನನ್ನನ್ನು ಜಯಶೀಲರಾಗಿ ಮಾಡಿದ್ದಾರೆ. ಪಂಚಾಯತಿಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸೋದೇ ನನ್ನ ಗುರಿ. 25 ಮತ ಪಡೆದಿದ್ದೀವಿ. ಅದರ ಉದ್ದೇಶ ಇಷ್ಟೇ, ನಮ್ಮ ಅರವಿಂದ್ ಲಿಂಬಾವಳಿ ಅವರ ಕಾರ್ಯವೈಖರಿ ಮೆಚ್ಚಿ ರಾಜ್ಯದಲ್ಲೇ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುವಂತಹ ವಿಧಾನಸಭಾ ಕ್ಷೇತ್ರ ಅದು ಬೆಂಗಳೂರಿನ ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರ. ಇದು ITBT ಹಬ್ ಆಗಿದೆ. 1200 ಕೋಟಿ ರುಗಳು ಈ ಬಾರಿ ಈಗಾಗಲೇ ತೆರಿಗೆ ಸಂಗ್ರಹವಾಗಿರುವಂತಹ ವಿಧಾನಸಭಾ ಕ್ಷೇತ್ರ. ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿಗೆ 2ನೇ ಅವಧಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಯೋಜನೆಗೊಂಡಿತ್ತು. ಈ ಒಂದು ಗ್ರಾಮ ಪಂಚಾಯಿತಿಯು ಬಿಜೆಪಿಯ ಪ್ರಾಬಲ್ಯವಿರುವಂತಹ ಗ್ರಾಮ ಪಂಚಾಯಿತಿ. ಇಲ್ಲಿ ಒಟ್ಟು 33 ಸದಸ್ಯರನ್ನ ಹೊಂದಿರುವಂತಹ ಗ್ರಾಮ ಪಂಚಾಯಿತಿಯೇ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ. ಈ ಒಂದು ಗ್ರಾಮ ಪಂಚಾಯಿತಿಗೆ ಇತ್ತೀಚೆಗೆ ಚುನಾವಣೆ ನಡೆಯಿತು. ಈಗ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಎನ್ ಲೋಕೇಶ್ ಅವರು ಕಣಕ್ಕಿಳಿದಿದ್ದರು. ಇವರ ಎದುರಾಳಿ ಕಾಂಗ್ರೆಸ್ ಬೆಂಬಲಿತರಾಗಿದ್ದಂತ ಅಭ್ಯರ್ಥಿ ಕೇವಲ 8 ಮತಗಳನ್ನಷ್ಟೇ ಪಡೆಯೋದಕ್ಕೆ ಸಾಧ್ಯವಾಯಿತು. ಉಳಿದ 25 ಮತಗಳನ್ನ ಗಳಿಸಿ ಭರ್ಜರಿಯಾದಂತ ಜಯವನ್ನ ದಾಖಲಿಸಿದರು. ಬಿಜೆಪಿ ಬೆಂಬಲಿತ ಅಧ್ಯಕ್ಷರಾಗಿ ಎನ್ ಲೋಕೇಶ್ ಅವರು ಆಯ್ಕೆಯಾದರು. ಚುನಾವಣೆಯ ಫಲಿತಾಂಶ ಘೋಷಣೆ ಆಗ್ತಾ ಇದ್ದಂತೆ ಪಟಾಕಿಗಳನ್ನ ಸಿಡಿಸಿ ಹೂಮಳೆ ಸುರಿಸಿ ಎಲ್ಲ ಸದಸ್ಯರು ಮುಖಂಡರು ಭರ್ಜರಿಯಾದಂತ ದೇಸಿ ತಮಟೆ ಸದ್ದಿಗೆ ಟಪಂಗುಚಿ ಸ್ಟೆಪ್ಸ್ ಹಾಕಿ ಕುಣಿದು ಕುಪ್ಪಳಿಸಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದಂಥ ಎನ್ ಲೋಕೇಶ್ ಅವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಈ ಒಂದು ಪಂಚಾಯಿತಿಯ ಮಾದರಿ ಪಂಚಾಯಿತಿಯನ್ನಾಗಿಸೋದಕ್ಕೆ ಎಲ್ಲ ರೀತಿಯಾದಂತಹ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ಪಡ್ತೇನೆ. ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಬೆಂಬಲವನ್ನ ನೀಡಿದಂತಹ ಮಾಜಿ ಸಚಿವರಾದಂತಹ ಅರವಿಂದ್ ಲಿಂಬಾವಳಿ, ಹಾಗೆಯೇ ಪ್ರಸ್ತುತ ಶಾಸಕರಾಗಿರುವಂತ ಮಂಜುಳಾ ಅರವಿಂದ್ ಲಿಂಬಾವಳಿರವರಿಗೆ, ಹಾಗೆಯೇ ಮುಖಂಡರಾದಂತ ಕೆಂಪಣ್ಣ, ಮಾಜಿ ಅಧ್ಯಕ್ಷರಾದಂತ ಅನಿಲ್ ಕುಮಾರ್, ಮಂಡಲ ಬಿಜೆಪಿ ಅಧ್ಯಕ್ಷರಾದಂತಹ ನಟರಾಜ್, ರಾಮಾಂಜನೇಯ ಮತ್ತಿತರರಿಗೆ ಕೃತಜ್ಞತೆಗಳನ್ನ ತಿಳಿಸಿದರು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ ನಡೆದಂತ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಧ್ಯಕ್ಷರಾಗಿ ಎನ್ ಲೋಕೇಶ್ ಅವರು ಭರ್ಜರಿಯಾದಂತ ಜಯ ದಾಖಲಿಸಿದ್ದಾರೆ. ಇವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿತ್ತು. ಈ ಸಂದರ್ಭದಲ್ಲಿ ಯಾವ ಮುಖಂಡರು ಏನೆಲ್ಲ ಮಾತನಾಡಿದರು ಅನ್ನೋದನ್ನ ನೋಡೋಣ ಬನ್ನಿ. ನನಗೆ 25 ಮತ ಕೊಟ್ಟು ನನ್ನನ್ನು ಜಯಶೀಲರಾಗಿ ಮಾಡಿದ್ದಾರೆ. ಪಂಚಾಯತಿಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸೋದೇ ನನ್ನ ಗುರಿ.
ಫಸ್ಟ್ ಅದಕ್ಕೆ ಆದ್ಯತೆ ಕೊಡ್ತೀನಿ. ಮತ್ತು ಈ ಸಂದರ್ಭದಲ್ಲಿ ಯಾರಿಗೆ ಈ ಸಂದರ್ಭದಲ್ಲಿ ನನ್ನನ್ನು ಆಯ್ಕೆ ಮಾಡಿದ ನಮ್ಮ ಮಾಜಿ ಶಾಸಕರಾದಂಥ ಅರವಿಂದ್ ಲಿಂಬಾವಳಿಯವರು, ಈಗಿನ ಶಾಸಕಿಯಾದ ಮಂಜುಳಾ ಅರವಿಂದ್ ಲಿಂಬಾವಳಿಯವರು, ನಮ್ಮ ನಾಯಕರಾದ ಪಾಪಣ್ಣವರು, ಮೋರ್ಚಾ ಅಧ್ಯಕ್ಷರಾದ ನಟರಾಜಣ್ಣವರು, ನಮ್ಮ ವಾರ್ಡ್ ಅಧ್ಯಕ್ಷರಾದ ಮಂಜುನಾಥ್ ಅವರು, KM ಮಂಜುನಾಥ್ರವರು, ನನ್ನ ಎಲ್ಲ ನೆಚ್ಚಿನ ಸದಸ್ಯರು, ಈ ಒಂದು ಜಯಶೀಲಕ್ಕೆ ಎಲ್ಲ ಅವರ ಎಲ್ಲ ಮುಖಂಡರು ಎಲ್ಲ ಕಾರಣ. ಇವತ್ತು ನಡೆದಂಥ ಚುನಾವಣೆಯಲ್ಲಿ ಏನು ನಮ್ಮ ಮಾರ್ಗದರ್ಶಕರಾದಂಥ ಮಾಜಿ ಸಚಿವರಾದಂಥ ಅರವಿಂದ್ ಲಿಂಬಾವಳಿಯವರು ಹಾಗೂ ಹಾಲಿ MLA ಆದಂಥ ಮಂಜುಳಾ ಅರವಿಂದ್ ಲಿಂಬಾವಳಿಯವರ ನೇತೃತ್ವದಲ್ಲಿ ಇವತ್ತು ನಡೆದ ಚುನಾವಣೆ ನಮ್ಮದು BJP ಪಕ್ಷ. BJPಯ ಇಲ್ಲಿರುವಂಥ ಬೇಸು ಆದರೂ ಕೂಡ ಅವರು ನಾವು ಸುಮ್ಮನೆ ಒಂದು ನಾಮಕ ವ್ಯವಸ್ಥೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಮಾಡಿ ಕೇವಲ 8 ಮತ ಅವರು ಪಡೆದಿದ್ದಾರೆ. ನಾವು 23 ಜನ ಇದ್ದರು 25 ಮತ ಪಡೆದಿದ್ದೀವಿ. ಅದರ ಉದ್ದೇಶ ಇಷ್ಟೇ, ನಮ್ಮ ಅರವಿಂದ್ ಲಿಂಬಾವಳಿಯವರ ಕಾರ್ಯವೈಖರಿ ಮೆಚ್ಚಿ ಹಾಗೂ ನಮ್ಮ ಇಲ್ಲಿ ಮುಖಂಡರುಗಳ ಕಾರ್ಯವೈಖರಿ ಮೆಚ್ಚಿ ನಮ್ಮ ಹೆಚ್ಚಿಗೆ ಮತ ಕೊಟ್ಟಿದ್ದಾರೆ. ಇನ್ನು ಬರೋ ದಿನಗಳು ಕೂಡ ಭಾಳ ಸಹಕಾರ ಕೊಡ್ತಾರೆ. ಹಾಗೆ ಹಿಂದುಳಿದ ಒಬ್ಬ ನಾಯಕರಾದಂಥ ಏನು ಲೋಕೇಶ್ ಅವರಿಗೆ ನಾವು ಅಧ್ಯಕ್ಷರು ಮಾಡಿದ್ದೀವಿ. ಅವರ ಮುಖಂಡತ್ವದಲ್ಲಿ ಎಲ್ಲರ ಸಹಕಾರದಿಂದ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ, ನಮ್ಮೆಲ್ಲರ ಸಹಕಾರ ಅವರಿಗೆ ಇದ್ದೇ ಇರುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸಲು ಇಷ್ಟಪಡ್ತೇನೆ. ಒಟ್ಟಿನಲ್ಲಿ ಇದೀಗ ದೊಡ್ಡಬನಹಳ್ಳಿಯಲ್ಲಿ ನೂತನ ಅಧ್ಯಕ್ಷರಾಗಿ ಲೋಕೇಶ್ ಅವರು ಬಿಜೆಪಿ ಬೆಂಬಲಿತರಾಗಿ 25 ಗ್ರಾಮ ಪಂಚಾಯತಿ ಸದಸ್ಯರ ಬೆಂಬಲದೊಂದಿಗೆ ಆಯ್ಕೆಯಾಗಿದ್ದಾರೆ. ಇವರು ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಸೇವೆಯನ್ನ ನೀಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.